ಏನನ್ನಾದರೂ ಸಹಿಸುವ ಗುಣ ನಿನ್ನದಾದರೆ ಎಲ್ಲವನ್ನೂ ಎದುರಿಸುವ ಶಕ್ತಿ ನಿನ್ನದಾಗುತ್ತದೆ. ಹ್ಯಾಪಿ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ಬೆಳಗ್ಗೆ ಬೇಗ ಎದ್ದು ರಾಯರ ಪೂಜೆ ಮುಗಿಸ್ಕೊಂಡು ಕಾಲೇಜಿಗೆ ರೆಡಿ ಆದೆ. ಸೊ ಕಾಲೇಜಿಗೆ ರೆಡಿ ಆದಮೇಲೆ ಗೊತ್ತಾಯಿತು ಎಲ್ಲರೂ ಆರ್ ಎನ್ ಶೆಟ್ಟಿ ಗ್ರೌಂಡಿಗೆ ಹೋಗಬೇಕು ಅಂತ ಹೇಳಿ. ಸೊ ಅಲ್ಲಿಂದ ನಾವು ಹೋಗಿದ್ದೆ ಗ್ರೌಂಡ್ಗೆ. ಅಲ್ಲಿ ಹೋಗಿ ಎಲ್ಲರಿಗೂ ಹಾಯ್ ಹೇಳಿ ಮಾತಾಡಿಸ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಶುರು ಆಗಿತ್ತು. ಸ್ಪೋರ್ಟ್ಸ್ ನೋಡಿಕೊಂಡು ನಾವು ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಚಿಟ್ ಚಾಟ್ ಮಾಡಿದ್ವಿ. ಆಮೇಲೆ ನಾವು ಹೋಗಿದ್ದೆ ಸಾಧನ ಕೆರೆಗೆ. ಸಾಧನ ಕೆರೆಗೆ ಹೋದ ತಕ್ಷಣವೇ ನಮಗೆ ಫಸ್ಟ್ ನೆನಪಾಗೋದೆ ದ ರಾ ಬೇಂದ್ರೆ ಅವರ ಮನೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ದ ರಾ ಬೇಂದ್ರೆ ಅವರ ಮನೆಗೆ ಹೋಗಿ ಅದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸಾಧನ ಕೆರೆಗೆ. ಸಾಧನ ಕೆರೆಗೆ ಹೋದ ತಕ್ಷಣವೇ ಅಲ್ಲಿ ಯೂನಿಫಾರ್ಮ್ ಮೇಲೆ ಒಳಗೆ ಬಿಡಲ್ಲ ಅಂತ ಹೇಳಿದ್ರು. ಸೊ ಬಂದ ದಾರಿಗೆ ಸುಂಕವಿಲ್ಲ ಅಂದ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸೃಜನಾ ಅವ್ರ ಮನೆಗೆ. ಹೋಗ್ತಾ ಹೋಗ್ತಾ ತುಂಬ ಹಸುವಾಗಿತ್ತು. ಸೊ ಹಾಗಾಗಿ ಚಪಾತಿ ರೋಡಲ್ಲೇ ತಿನ್ಕೊಂಡು ಹೋದ್ವಿ. ಸೊ ಸೃಜನಾ ಅವ್ರ ಮನೆಗೆ ಹೋದ ತಕ್ಷಣವೇ ಆಂಟಿ ಬಿಸಿ ಬಿಸಿ ಚಹಾ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು. ಹಾಗೆ ನಾವೆಲ್ಲರೂ ಚಹಾ ಕುಡಿದು ನೆಕ್ಸ್ಟ್ ಮತ್ತೆ ಹೋಗಿದ್ದೆ ಬಸ್ ಸ್ಟಾಪಿಗೆ ಹೋದ ತಕ್ಷಣವೇ ವಡಾಪಾವ್ ಮತ್ತು ಗೋಬಿ ತಿಂದ್ವಿ. ಸೊ ತಿಂದ ತಕ್ಷಣ ನಮ್ಮ ನಡೆ ಮನೆ ಕಡೆ ಅಂದ್ಕೊಂಡು ಎಲ್ಲರೂ ಮನೆಗೆ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಹೋಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.